ಕ್ಲಾಸ್ ಕೇಳ್ತಿರೋ ಹುಡುಗಿರ್ ನೋಡ್ತಾರೆ. Hi guys, Happy morning. look at this beautiful view and this is our fit for today. ಇವತ್ತು ಮಾರ್ನಿಂಗ್ 8:30ಗೆ ಸುದೀಪ್ ಸರ್ ಕ್ಲಾಸ್ ಇತ್ತು. ಪ್ರೋಗ್ರಾಮಿಂಗ್ ಸೆಷನ್ಸ್ ಮಾಡ್ತೀವಿ ಅಂತ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ನಾವು ಹಿಂದ್ಗಡೆ ಕೂತಿದ್ವಿ ಲಾಸ್ಟಲ್ಲಿ. ಫುಲ್ ಮಧ್ಯಾಹ್ನ ಆದಮೇಲೆ ಫುಲ್ ಶೆಕೆ ಆಗ್ತಾ ಇತ್ತು. AC ವರ್ಕ್ ಆಗ್ತಿರ್ಲಿಲ್ಲ. ಇವರಿಬ್ರು ಫುಲ್ ಕ್ಲಾಸಲ್ಲಿ ಇವರಿಬ್ರು ಬೆಸ್ಟ್ ಫ್ರೆಂಡ್ಸು. ಫುಲ್ ಚಿಲ್ ಮಾಡ್ತಾ ಇದ್ರು ಕ್ಲಾಸಲ್ಲಿ. ಸಡನ್ನಾಗಿ ಅವ್ನು ಮಾತಾಡ್ಬಿಟ್ಟ, ಸರ್ ಬನ್ನಿ ಬೋರ್ಡ್ ಮೇಲೆ ಅಂತ ಹೇಳಿದ್ರು. ಇವ್ನು ಹೋಗಕ್ಕೆ ರೆಡಿ ಇರಲಿಲ್ಲ. ನಾವಂತೂ ಫುಲ್ ಹಿಂದೆ ಕುತ್ಕೊಂಡು ಸರ್ ಸರ್ ಅಂತ ಎಂಜಾಯ್ ಮಾಡ್ತಾ ಇದ್ವಿ. ಇವರಿಬ್ರು ಕಾಮಿಡಿ, ಅವರಿಬ್ರು ಯಾವಾಗ್ಲೂ ಫುಲ್ ಹ್ಯಾಪಿ ಆಗಿರ್ತಾರೆ. ಇವರಿಬ್ರು ಫ್ರೆಂಡ್ಶಿಪ್ ನಂಗೆ ತುಂಬಾ ಇಷ್ಟ ನೋಡಿ, ಸಖತ್ ಇಷ್ಟ. ಆ್ಯಂಡ್ ನೋ ದೃಷ್ಟೀಸ್ ಪ್ಲೀಸ್ ಗೈಸ್. ಹೌದು ಗೈಸ್. ಆಮೇಲೆ ಶಂಕರ್ ಸರ್ ಬಂದರು. ಯಾರ್ಯಾರು ಆಬ್ಸೆಂಟ್ ಆಗಿದ್ದಾರೆ ಅವರಿಗೆಲ್ಲ ಫುಲ್ ಲೆಕ್ಚರಿಂಗ್ ಕೊಡ್ತಾ ಇದ್ರು. ಆಮೇಲೆ ಇವರಿಂದ ಎಲ್ಲ ನಮ್ಮ ಕ್ಲಾಸ್ ತಗೊಳ್ಳೇ ಇಲ್ಲ ಸರ್ರು. ನೆಕ್ಸ್ಟ್ ಬ್ರೇಕ್ ಇತ್ತು. ಬ್ರೇಕಲ್ಲಿ ಚಾಕ್ಲೇಟ್ನ ಇವಳಿಗೆ ಚಾಕ್ಲೇಟ್ ತಿನ್ಬೇಕು ಅನಿಸ್ತಂತೆ. ಚಾಕ್ಲೇಟ್ನ ಓಪನ್ ಮಾಡ್ತಾಳೆ, ಫುಲ್ ಮೆಲ್ಟ್ ಆಗಿತ್ತು. ಅವರೆಲ್ಲ ನಗಕ್ಕೆ ಸ್ಟಾರ್ಟ್ ಮಾಡಿದ್ರು ಗೈಸ್. ಇವ್ರು ನೋಡಿ ಬ್ಯಾಕ್ ಬೆಂಚಸ್ ವಿತ್ ಡೆವಲಪರ್ಸ್ ಕರೆಂಟ್ ಹೋದ್ರೂ ವರ್ಕ್ ಮಾಡ್ತಿದ್ರು. ಆ್ಯಂಡ್ ಇವ್ರು ನೋಡಿ, ಇವ್ರ ಹೆಸರು ಗೊತ್ತಿಲ್ಲ ಗೈಸ್. ಹಾಯ್ ಅಂದ್ರು, ನಾವು ಹಾಯ್ ಅಂದ್ವಿ. ಆ್ಯಂಡ್ ವಿ ಆರ್ ಜಸ್ಟ್ ಫ್ರೆಂಡ್ಸ್. ತುಂಬ ಎಲ್ಲ ಹೋಮ್ಲಿ ಆಗಿ ಮಾತಾಡ್ತಾರೆ, ಎಲ್ಲ ಫುಲ್ ಫ್ರೆಂಡ್ಲಿ ಆಗಿರ್ತಾರೆ. ಇವ್ನು ನೋಡಿದ್ರೆ ಹುಡುಗಿರ್ ನೋಡ್ತಾ ಇರ್ತಾನೆ, ಇವ್ನು ಇದೇ ಮಾಡಲ್ಲ. ನೆಕ್ಸ್ಟ್ ನಾವೆಲ್ಲ ಫ್ರೆಂಡ್ಸ್ ಬಂದು ಊಟಕ್ಕೆ ಹೋಗೋಣ ಅಂತ ಮಧ್ಯಾಹ್ನ ಊಟಕ್ಕೆಲ್ಲ ಹೊರಟ್ವಿ. ಕೆಲವೊಬ್ರು ಬಾಕ್ಸ್ ತರ್ತಾರೆ, ಕೆಲವೊಬ್ರು ಬಾಕ್ಸ್ ತರಲ್ಲ. ಆ್ಯಂಡ್ ನೆಕ್ಸ್ಟ್ ನಾವು ಹೋಗಿದ್ದು ದೋಸೆ ಕ್ಯಾಂಪ್ ಅನ್ನೋ ಒಂದು ಹೋಟೆಲ್ ಇದೆ. ಡೈಲಿ ನಾವು ಅಲ್ಲಿಗೆ ಹೋಗೋದು. ಬಾಕ್ಸ್ ತಂದಿರೋರೆಲ್ಲ ಬಾಕ್ಸಲ್ಲಿ ಊಟ ಮಾಡ್ತೀವಿ. ಆಮೇಲೆ ಮತ್ತೆ ಕ್ಲಾಸಿಗೆ ಬಂದು ಇವನು ಎಸಿ ವರ್ಕ್ ಆಗ್ತಿಲ್ಲ ಅಂದ್ರು, AC ವರ್ಕ್ ಆಗ್ತಿಲ್ಲ ಅಂದ್ರು ಸರಿ ಮಾಡ್ತಾ ಇದ್ದ. ಇವ್ನು ನೋಡಿದ್ರೆ ಮಲ್ಕೋತಾ ಇದ್ದ. ಅದನ್ನ ವಿಡಿಯೋ ಮಾಡಿದ್ದಕ್ಕೆ ನಮ್ಮನ್ನು ನೋಡ್ತಾ ಇದ್ದಾನೆ ಅನ್ಕೋಬಿಟ್ಟು ನಾವು ಫುಲ್ ಬ್ಲಶ್ ಮಾಡ್ತಾ ಇದ್ವಿ. ಅದನ್ನ ವಿಡಿಯೋ ಮಾಡಿದವನಿಗೆ ಗೊತ್ತೇ ಇರಲಿಲ್ಲ. ಆಮೇಲೆ ವಿಡಿಯೋ ಮಾಡಿದ್ದೀರಾ ಅಂತ ತೋರಿಸಿ ಅಂತ ಇದ್ದ. ಇವ್ನು ನೋಡಿದ್ರೆ ಪೋಸೇ ಮಾಡಲ್ಲ, ಎಷ್ಟು ಸತಿ ಕರೆದ್ರು. ಆಮೇಲೆ ಒಂದು ಪೋಸ್ ಮಾಡ್ತಾನೆ. ಆಮೇಲೆ ಹಾಯ್ ಹೇಳಿದ್ರು. ಇವರೆಲ್ಲ ಫುಲ್ ಪಾಶ್ ಅಪ್ಪ. ಇವ್ನು ನೋಡಿ ಗೈಸ್, ಸುಮ್ಮನೆ ಬರ್ಕೊಳ್ಳೋದು. ನಾವಂತೂ ಏನು ಬರ್ಕೊಳ್ಳಲ್ಲ, ಫುಲ್ ಬರ್ಕೊಂಡು ಅದೇನು ಓದ್ತಾನೋ ಗೊತ್ತಿಲ್ಲ. ಫುಲ್ ಬರ್ಕೊಂಡಿರ್ತಾನೆ ನೋಟ್ಸ್ ಎಲ್ಲ. ಬರೀ ಕಿತಾಪತಿ ಮಾಡ್ತಾನೆ ಗೈಸ್, ತುಂಬಾ ಮಾತಾಡ್ತಾನೆ. ಇವರು ಅಷ್ಟೇ, ಮೇಡಮ್ ಅವರು ಶ್ರೇಯಾ ಅಂತ, ಇವರು ಫುಲ್ ಬರ್ಕೊಳ್ಳೋದು. ಫುಲ್ ಟಾಪರ್ಸ್ ಅಪ್ಪ ಇವರೆಲ್ಲ. ನಮ್ಮ ಥರ ಆವ್ರೇಜಸ್ ಅಲ್ಲ. ನಮ್ಮ ನೋಡಿ ಏನೂ ಇಲ್ಲ. ಇವಳು ಏನೂ ಬರ್ಕೊಂಡಿಲ್ಲ ನನ್ನ ಫ್ರೆಂಡ್. ಇವನಂತೂ ಪೆನ್ನಲ್ಲಿ ಆಟ ಆಡ್ತಾ ಇದ್ದಾನೆ. ಆಮೇಲೆ ಬರ್ತಾ ಊಟದಿಂದ ಬ್ರೇಕ್ ಮತ್ತೆ ಬಂತು. ಬ್ರೇಕ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ಇವರಿಬ್ರದ್ದು ಆಟ ನೋಡೋಕ್ಕಾಗ್ತಾ ಇಲ್ಲ ಗೈಸ್. ಆ ಮೆಟ್ಲೇ ಬಿದ್ದೋಗ್ಬಿಡ್ಬೇಕಿತ್ತು ಇನ್ನೇನು. ಆಮೇಲೆ ನಾನು ಹಾಗೆ ನೋಡ್ಕೊಂಡು ಹೋದೆ, ಯಾರಾದರೂ ನೋಡ್ತಾರೆ ವಿಡಿಯೋ ಮಾಡೋದು ಅಂದ್ಕೊಂಡು. ಇವ್ರು ಅಲ್ಲೂ ಬಿಡ್ತಾ ಇಲ್ಲ. ಇವ್ರದ್ದು ಸ್ಕೈ ಡೈವಿಂಗ್ ಥರ ಆಡ್ತವ್ರೆ, ಏನು ಆಡ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ. ಅವನ್ನಂತೂ ಬಿಡ್ತಾನೆ ಇಲ್ಲ ಇವಳು. ನೆಕ್ಸ್ಟ್ ಹಾಗೆ ಕ್ಲಾಸ್ ಒಳಗಡೆ ಹೋದ್ವಿ. ಸ್ಕ್ಯಾನ್ ಎಲ್ಲ ಮಾಡ್ತಿರುತ್ತೆ ನಮ್ಮದು. ಸ್ಕ್ಯಾನ್ ಎಲ್ಲ ಮಾಡಿ ಅಟೆಂಡೆನ್ಸು ಕ್ಲಾಸ್ ಒಳಗಡೆ ಹೋದ್ವಿ. ಹೋಗಾದ್ಮೇಲೆ ಇವ್ನು ಪೋಸ್ ಕೊಡ್ತಾ ಇರೋದು ನೋಡಿ ಇಲ್ಲಿ. ಆಮೇಲೆ ಬರ್ತಾರೆ ಫೇವ್ರೆಟ್ ಸರ್ ಲಕ್ಷ್ಮಣ್ ಸರ್. ಏನೋ ಒಂದು ವರ್ಕ್ ಕೊಟ್ಟಿದ್ರು. ನನಗೆ ಡಿ ಬಾಸ್ ಅಂದರೆ ತುಂಬ ಇಷ್ಟ. ಸೊ ಡಿ ಬಾಸ್ದು ನಾನು ವರ್ಕ್ ಇಮೇಜ್ ಹಾಕಿದ್ದೆ. ಇವಳಿಗಂತೂ ವಿರಾಟ್ ಕೊಹ್ಲಿ ಅಂದ್ರೆ ಸಖತ್ ಇಷ್ಟ. ಸೊ ಅವಳಾಗಿದ್ದು. ನೆಕ್ಸ್ಟ್ ನಮ್ಮ ಫ್ರೆಂಡ್ ನೋಡಿ ಗೈಸ್, ಇವನು ಆಲ್ಸೋ ಡಿ ಬಾಸ್ ಫ್ಯಾನ್. ಅವನು ನಂತರನೇ ಕಾಪಿ ಮಾಡಿದ್ದ. ಆದರೆ ಏನು ಮಾಡಲಿ, ಅವನ ಲ್ಯಾಪ್ಟಾಪ್ ಸ್ವಲ್ಪ ಹಾಳಾಗಿತ್ತು ಅಂತ ಬಿಟ್ಟಾಕ್ಬಿಟ್ವಿ. ಸೆಷನ್ ಮುಗಿಯೋ ಅಷ್ಟರಲ್ಲಿ 6 ಆಗಿತ್ತು. ಇವ್ರಿಗೆ ಬಾಯ್ ಹೇಳೋಣ ಅಂತ ಬಾಯ್ ಮಾಡ್ತಿದ್ವಿ. ಅವರು ಬಾಯ್ ಮಾಡಿದ್ರು ಫುಲ್ ಚಿಯರ್ ಮಾಡ್ತಾರೆ ಏನಾದ್ರೂ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ. ಸರ್ನ ನಾವು ಎಷ್ಟು ನಮ್ಮ ಕಡೆ ನೋಡಕ್ಕೆ ಎನ್ಯಾಕ್ಟ್ ಮಾಡ್ತೀವಿ, ಆದರೆ ಸರ್ ನಮ್ಮ ಕಡೆ ನೋಡೋದೇ ಇಲ್ಲ. ವೆರಿ ಡಿಸಪಾಯಿಂಟ್ ಗೈಸ್. ಆಮೇಲೆ ಸಿಗ್ತೀವಿ, ಓಕೆನಾ? ಆಮೇಲೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಬಂದು ಗೋಲ್ಗಪ್ಪ ತಿನ್ನೋಣ, ತುಂಬ ಇಷ್ಟವಾಗಿತ್ತಂತ ಬಂದ್ವಿ. ಗೋಲ್ಗಪ್ಪ ಅಂತೂ ಸಖತ್ತಾಗಿತ್ತು. ಏನೇ ಗೈಸ್, ಯಾವ ಸ್ನ್ಯಾಕ್ಸೇ ಬರಲಿ, ಗೋಲ್ಗಪ್ಪ ಮಾತ್ರ ಬಿಡೋಕ್ಕಾಗಲ್ಲ. ಇವ್ರು ಬಾಯ್ಸ್ ತಿನ್ನಲ್ಲ ಅಂದ್ರು, ಆದರೂ ನಾವೇ ಕರ್ಕೊಂಡು ತಿಂದ್ರು. ಅವ್ರು ಸ್ವಲ್ಪ ಕ್ಯಾಮ್ರಾ ಫೇಸ್ ಮಾಡಕ್ಕೆ ಇದು ಮಾಡ್ತಾರೆ ಅಂತ ಅವ್ರನ್ನ ಪರ್ಮಿಷನ್ ಕೇಳಿ ಆಮೇಲೆ ನನ್ನ ಫ್ರೆಂಡ್ನ ತೋರಿಸಿ ಆಮೇಲೆ ಅವ್ರಿಬ್ಬರನ್ನ ತೋರಿಸಿದ್ದು. ಒಬ್ಬನ ಹೆಸರು ದರ್ಶನ್ ಅಂತ, ಇನ್ನೊಬ್ಬನ ಹೆಸರು ಯೋಗಿ ಅಂತ. ನೆಕ್ಸ್ಟ್ ಗೋಲ್ಗಪ್ಪ ತಿಂದು ನಾವು ನಮ್ಮ ಡೇನ ಈ ಥರ ಮುಗಿಸಿದ್ವಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.